ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ನಿಮ್ಮ ರಾಶಿಯ ಅಧಿಪತಿ ಮಂಗಳ. ನೀವು ಸ್ವಭಾವತಃ ಧೈರ್ಯವಂತರು ಮತ್ತು ಯಾವುದನ್ನು ಸುಲಭವಾಗಿ ಬಿಟ್ಕೊಡೋದಿಲ್ಲ. ಆದರೆ ನಿಮ್ಮ ಈ ಶಕ್ತಿಯೇ ಇಂದು ಕೆಲವರಿಗೆ ಅಸೂಯೆಯ ಮೂಲವಾಗಿದೆ. ಪ್ರಸ್ತುತ ನಿಮ್ಮ ಜೀವನದಲ್ಲಿ ಇಬ್ಬರು ಮಹಿಳೆಯರು ನಿಮ್ಮನ್ನು ಸರ್ವನಾಶ ಮಾಡೋದಕ್ಕೆ ಸಂಚನ್ನು ರೂಪಿಸ್ತಾ ಇರ್ತಾರೆ. ಈ ಮಹಿಳೆಯರು ನಿಮ್ಮ ರಕ್ತ ಸಂಬಂಧ ಆಗಿರಬಹುದು ಅಥವಾ ನಿಮ್ಮ ಹಳೆಯ ಶತ್ರು ಆಗಿರಬಹುದು. ಇವರು ನಿಮ್ಮ ಮುಂದೆ ತುಂಬ ಮೃದುವಾಗಿ ನಿಮ್ಮ ನೋವಿಗೆ ಮಿಡಿ ಹಿಡಿಯುವಂತೆ ನಟಿಸ್ತಾ ಇರ್ತಾರೆ. ನಿಮ್ಮ ನೋವಿಗೆ ಮಿಡಿತಾರೇನೋ ಅನ್ನೋ ರೀತಿ ಅವರು ನಟಿಸ್ತಾ ಇರ್ತಾರೆ. ಆದರೆ ಅವರ ಮನಸ್ಸಲ್ಲಿ ನಿಮ್ಮನ್ನು ಮಣ್ಣು ಮುಕ್ಕಿಸುವ ಹಠ ಇದೆ. ನೀವು ಎತ್ತರಕ್ಕೆ ಬೆಳೆಯುವುದನ್ನು ನೋಡೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಶತ್ರುಗಳ ಕುತಂತ್ರ ಮತ್ತು ನಕಾರಾತ್ಮಕ ಲಕ್ಷಣಗಳು. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ರಹಸ್ಯ ವ್ಯಕ್ತಿತ್ವದವರು. ಆದರೆ ನಿಮ್ಮ ಮೇಲಿರುವ ಅತಿಯಾದ ನಂಬಿಕೆಯಿಂದ ನೀವು ಕೆಲವು ವಿಷಯಗಳನ್ನು ಈ ಮಹಿಳೆಯರ ಮುಂದೆ ಹಂಚಿಕೊಂಡಿದ್ದೀರಿ. ಅದನ್ನೇ ಈಗ ಅವರು ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಪದೇ ಪದೇ ಅಶಾಂತಿ ಉಂಟಾಗುವುದು, ನಿಮ್ಮ ಮಕ್ಕಳ ಮೇಲೆ ನೀವು ಸಿಟ್ಟಿಗೆ ಏಳುವಂತೆ ಮಾಡೋದು, ಅಥವಾ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೂ ಕೂಡ ಬಿರುಕು ಮೂಡುವುದು. ಆ ಇಬ್ಬರು ಮಹಿಳೆಯರು ಮಾಡುತ್ತಿರುವ ದೃಷ್ಟಿದೋಷದ ಲಕ್ಷಣ ಇದಾಗಿದೆ. ನೀವು ಎಷ್ಟೇ ಕಷ್ಟಪಟ್ಟು ಹಣ ಕೂಡಿಟ್ರೂ ಅದು ಯಾವುದೋ ಒಂದು ರೂಪದಲ್ಲಿ ವ್ಯರ್ಥ ಆಗ್ತಾ ಇದೆ ಅಂದರೆ ಅದಕ್ಕೆ ಅವರ ಕೆಟ್ಟ ಕಣ್ಣೇ ಕಾರಣ ಆಗಿರುತ್ತೆ. ಅವರು ನಿಮ್ಮ ದಾರಿಯಲ್ಲಿ ಅದೃಶ್ಯ ಕಲ್ಲುಗಳನ್ನು ಹಾಸ್ತಾ ಇದ್ದಾರೆ. ವೃತ್ತಿ ಮತ್ತು ಸಾಮಾಜಿಕ ಪ್ರತಿಷ್ಠೆಗೆ ಧಕ್ಕೆ. ಈ ಮಹಿಳೆಯರು ಕೇವಲ ನಿಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ಸಮಾಜದಲ್ಲಿ ನಿಮ್ಮ ಗೌರವವನ್ನು ಕೆಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಿಮ್ಮ ಬೆನ್ನ ಹಿಂದೆ ಇಲ್ಲದ ಸಲ್ಲದ ಮಾತುಗಳನ್ನು ಆಡುತ್ತಾ ನಿಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಕೆಲಸ ಮಾಡ್ತಿದ್ದಾರೆ. ಕಚೇರಿಯಲ್ಲಿ ಅಥವಾ ನಿಮ್ಮ ವ್ಯವಹಾರದಲ್ಲಿ ನೀವು ಪಡೆಯಬೇಕಾದ ಶ್ರೇಯಸ್ಸನ್ನು ತಡೆಯೋದಕ್ಕೆ ಅವರು ಅದೃಶ್ಯ ಕೈಗಳಾಗಿ ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಪ್ರಗತಿಯನ್ನು ಸಹಿಸದೆ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಲು ಅವರು ನಿರಂತರವಾಗಿ ಪಿತೂರಿಯನ್ನು ಮಾಡ್ತಾ ಇರ್ತಾರೆ. ನೀವು ಹೊಸ ಕೆಲಸಕ್ಕೆ ಕೈ ಹಾಕಿದಾಗಲೆಲ್ಲ ಯಾವುದಾದ್ರೂ ಒಂದು ಅಡೆತಡೆ ಬರ್ತಾ ಇದ್ರೆ ಅದು ಆ ಮಹಿಳೆಯರು ಸ್ಮಶಾನ ಅಥವಾ ಅಘೋರ ಶಕ್ತಿಗಳ ಮೊರೆ ಹೋಗಿ ಮಾಡುತ್ತಿರುವ ಪ್ರಯೋಗಗಳ ಪ್ರಭಾವ ಕೂಡ ಆಗಿರಬಹುದು. ಇನ್ನು ಆರೋಗ್ಯ ಮತ್ತು ಮಾನಸಿಕ ಕಿರಿಕಿರಿ. ಇತ್ತೀಚಿನ ದಿನಗಳಲ್ಲಿ ನಿಮಗೆ ರಾತ್ರಿ ಸಮಯದಲ್ಲಿ ಸರಿಯಾಗಿ ನಿದ್ದೆ ಬಾರದೇ ಇರುವುದು, ಮನಸ್ಸಿನಲ್ಲಿ ಯಾವಾಗಲೂ ಏನೋ ಕೆಟ್ಟದ್ದು ನಡೀತಾ ಇದೆ ಅಂತ ಆ ಥರ ಒಂದು ಆತಂಕ ಅಥವಾ ಎದೆ ನೋವು ಹಾಗೂ ಉಸಿರಾಟದ ಕಿರಿಕಿರಿ ಕಾಣಿಸಿಕೊಳ್ತಿದ್ರೆ ಎಚ್ಚರದಿಂದಿರಿ. ಈ ಮಹಿಳೆಯರು ನಿಮ್ಮ ಮನೆಗೆ ಬಂದಾಗ ನೀಡುವ ಉಡುಗೊರೆಗಳು ಅಥವಾ ತರುವ ತಿಂಡಿ ತಿನಿಸುಗಳ ಬಗ್ಗೆ ನಿಗಾ ಇರಲಿ. ಕೆಲವೊಮ್ಮೆ ಅವರು ನೀಡುವ ಬಟ್ಟೆಗಳ ಮೂಲಕ ಕೂಡ ನಕಾರಾತ್ಮಕ ಶಕ್ತಿಯನ್ನು ಹರಡಬಹುದು. ಅಂಥ ವಸ್ತುಗಳನ್ನು ಬಳಸುವ ಮೊದಲು ಜಾಗರೂಕರಾಗಿರಿ. ನಿಮ್ಮ ದೌರ್ಬಲ್ಯಗಳನ್ನು ಅರಿತುಕೊಂಡು ಅವರು ನಿಮ್ಮ ಮೇಲೆ ದಾಳಿ ಮಾಡ್ತಾ ಇರ್ತಾರೆ. ನಿಮ್ಮ ಮನೆಯ ವಾತಾವರಣವು ಭಾರವಾಗದಂತೆ ಅನಿಸಿದರೆ, ನಿಮಗೇನಾದರೂ ನಿಮ್ಮ ವಾತಾವರಣ ಭಾರ ಆಗಿದೆ ಅನಿಸಿದರೆ ಅದು ಶತ್ರುಗಳ ಸಂಚಿನ ಫಲವೇ ಆಗಿರುತ್ತೆ. ಇನ್ನು ಇದಕ್ಕೆಲ್ಲ ಪರಿಣಾಮಕಾರಿ ದೈವಿಕ ಪರಿಹಾರಗಳು ಏನೇನು? ವೃಶ್ಚಿಕ ರಾಶಿಯವರೇ, ಈ ಸಂಕಷ್ಟದಿಂದ ಪಾರಾಗೋದಕ್ಕೆ ದೈವ ಬಲ ಒಂದೇ ದಾರಿ. ನಿಮ್ಮ ರಾಶಿಗೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಆಂಜನೇಯನ ಕೃಪೆ ಬಹಳ ಮುಖ್ಯ. ಸುಬ್ರಹ್ಮಣ್ಯ ಆರಾಧನೆ. ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂಗಳಿಂದ ಪೂಜೆ ಮಾಡಿಸಿ ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸಿ. ಇದು ಶತ್ರುಬಾಧೆಯನ್ನು ತಕ್ಷಣವೇ ನಿವಾರಿಸುತ್ತೆ. ಇನ್ನು ಭೈರವನ ಉಪಾಸನೆ. ಪ್ರತಿ ಅಮಾವಾಸ್ಯೆ ಅಥವಾ ಶನಿವಾರದ ದಿನ ಕಾಲಭೈರವನ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ. ಇದು ನಿಮ್ಮ ಮೇಲೆ ಮಾಡಿರುವ ಯಾವುದೇ ಕೆಟ್ಟ ಪ್ರಯೋಗಗಳನ್ನು ವಾಪಸ್ ಶತ್ರುಗಳಿಗೆ ತಟ್ಟುವಂತೆ ಮಾಡುತ್ತೆ. ದೃಷ್ಟಿ ಪರಿಹಾರ. ಕಪ್ಪು ಎಳ್ಳನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಒಳಭಾಗದಲ್ಲಿ ನೇತು ಹಾಕಿ. ಇದು ನಕಾರಾತ್ಮಕ ಕಂಪನಗಳನ್ನು ತಡೆಯುತ್ತೆ. ಇನ್ನು ಗಂಗಾಜಲ. ಪ್ರತಿದಿನ ಬೆಳಿಗ್ಗೆ ನಿಮ್ಮ ಮನೆಯ ಮೂಲೆಗೂ ಕೂಡ ಗಂಗಾಜಲವನ್ನು ಪ್ರೋಕ್ಷಣೆ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಇನ್ನು ಅಂತಿಮ ಎಚ್ಚರಿಕೆ ಮತ್ತು ಹಾರೈಕೆ.
ವೃಶ್ಚಿಕ ರಾಶಿಯವರೇ, ನಿಮ್ಮ ರಹಸ್ಯಗಳನ್ನು ಮತ್ತು ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನು ಯಾರಿಗೂ ತಿಳಿಸಬೇಡಿ. ಶತ್ರುಗಳು ನಿಮ್ಮ ಹತ್ತಿರದವರೇ ಆಗಿರೋದ್ರಿಂದ ಅವರು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸ್ತಾ ಇದ್ದಾರೆ. ಆದರೆ ನೆನಪಿಡಿ, ಧರ್ಮ ಎಲ್ಲಿದೆಯೋ ಅಲ್ಲಿ ಜಯ ಕೂಡ ಇರುತ್ತೆ. ಶೀಘ್ರದಲ್ಲೇ ಆ ಇಬ್ಬರು ಮಹಿಳೆಯರ ಮುಖವಾಡ ಅನ್ನೋದು ಕಳಚಿ ಬೀಳುತ್ತೆ. ಅಲ್ಲಿಯವರೆಗೆ ನೀವು ತಾಳ್ಮೆಯಿಂದ ಮತ್ತು ಭಕ್ತಿಯಿಂದ ಇರಬೇಕಾಗುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ನಾವು ಭಾವಿಸ್ತೇವೆ. ನಿಮಗೆ ಉಪಯುಕ್ತ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.